ನಮಸ್ಕಾರ. ಜಪಾನ್ ಕನ್ನಡ ಸಂಘದ ಎಲ್ಲಾ ಸದಸ್ಯರಿಗೆ ಹೃತ್ಪೂರ್ವಕ ಸ್ವಾಗತ. ಇದು ನಿಮ್ಮ ಜೆಕೆಎಸ್ ವಾರದ ಸುದ್ದಿ. ನಮ್ಮ ಸಮುದಾಯದಲ್ಲಿ ನಡೆಯುತ್ತಿರುವ ಆರೋಗ್ಯ, ಕ್ರೀಡೆ ಮತ್ತು ಸಂಸ್ಕೃತಿ ಚಟುವಟಿಕೆಗಳ ಒಂದು ಸಣ್ಣ ಅಪ್ಡೇಟ್. ಮೊದಲಿಗೆ ಜೆಕೆಎಸ್ ಆರೋಗ್ಯ ಸಂಕಲ್ಪ. ಆರೋಗ್ಯವೇ ನಮ್ಮ ಸಂಪತ್ತು. ಈ ತತ್ವದೊಂದಿಗೆ ಜೆಕೆಎಸ್ ವತಿಯಿಂದ ಆರೋಗ್ಯ ಸಂಕಲ್ಪ ದೈನಂದಿನ ಯೋಗ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ. ವಾರದ ದಿನಗಳಲ್ಲಿ ಬೆಳಿಗ್ಗೆ 6:15ರಿಂದ 7ರವರೆಗೆ 45 ನಿಮಿಷಗಳ ಕಾಲ ಯೋಗ ತರಗತಿಗಳು ನಡೆಯುತ್ತಿವೆ. ಈ ತರಗತಿಗಳನ್ನು ನಮ್ಮ ಸದಸ್ಯರಾದ ಹೇಮಂತ್ ಕುಮಾರ್ ಜಿ ನಡೆಸುತ್ತಿದ್ದಾರೆ. ಇವರು 500 ಗಂಟೆಗಳ ಕಾಲ ಯೋಗ ಶಿಕ್ಷಕ ತರಬೇತಿಯನ್ನ ಪಡೆದವರು. ಯೋಗದಲ್ಲಿ ಸೂಕ್ಷ್ಮ ವ್ಯಾಯಾಮ, ಸೂರ್ಯ ನಮಸ್ಕಾರ, ಸರಳ ಆಸನಗಳು, ಪ್ರಾಣಾಯಾಮ ಇವೆಲ್ಲವೂ ಒಳಗೊಂಡಿದೆ. ನೀವು ಲೈವ್ ಆಗಿ ಸೇರಲಾಗದಿದ್ದರೂ ಚಿಂತಿಸಬೇಡಿ. ಜೆಕೆಎಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಯೋಗ ಅಭ್ಯಾಸದ ವಿಡಿಯೋಗಳು ಲಭ್ಯವಿದೆ. ಅವನ್ನು ನೋಡಿ ಮನೆಯಲ್ಲೇ ಅಭ್ಯಾಸ ಮಾಡಿ. ಇದರ ಜೊತೆ ನಾವೆಲ್ಲರೂ ಸೇರಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಕಾರ್ಯಕ್ರಮದಲ್ಲೂ ಭಾಗವಹಿಸುವ ಗುರಿ ಹೊಂದಿದ್ದೇವೆ. ಜೆಕೆಎಸ್ ಈಗ ಕರ್ನಾಟಕ ಸಮರೈಸ್ ಕ್ರಿಕೆಟ್ ಟೀಮ್ನ ಜೊತೆಗೂಡಿ ಕ್ರಿಕೆಟ್ ಚಟುವಟಿಕೆಗಳನ್ನು ಆರಂಭಿಸಿದೆ. ನಿಯಮಿತ ಕ್ರಿಕೆಟ್ ಪ್ರಾಕ್ಟೀಸ್ ಮೂಲಕ ಫಿಟ್ನೆಸ್ ಹೆಚ್ಚಿಸಿಕೊಳ್ಳಬಹುದು. ನಿಮ್ಮ ಕ್ರಿಕೆಟ್ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು. ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯಬಹುದು. ಹೊಸ ಸ್ನೇಹಿತರನ್ನ ಮಾಡಿಕೊಳ್ಳಬಹುದು. ಇದು ಕೇವಲ ಆಟವಲ್ಲ, ನಮ್ಮ ಬಾಲ್ಯದ ನೆನಪುಗಳನ್ನು ಮತ್ತೆ ಜೀವಂತಗೊಳಿಸುವ ಅವಕಾಶ. ಜೆಕೆಎಸ್ ವತಿಯಿಂದ ಟೆನ್ನಿಸ್ ತರಬೇತಿ. ಟೆನ್ನಿಸ್ ಅಭ್ಯಾಸವು ಈಗ ಜೆಕೆಎಸ್ ಅಡಿಯಲ್ಲಿ ನಡೆಯುತ್ತಿದೆ. ಚನ್ನಬಸವ ಕಲ್ಗಿ, ವಿನಯ್ ಚಂದ್ರ ಮತ್ತು ಚೇತನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ನೀಡಲಾಗುತ್ತಿದೆ. ಟೆನ್ನಿಸ್ ಬಗ್ಗೆ, ವಿಶೇಷವಾಗಿ ಕ್ರಿಕೆಟ್ ಬ್ಯಾಕ್ಗ್ರೌಂಡ್ ಇರುವವರಿಗೆ ಸುಲಭವಾಗಿ ಅರ್ಥವಾಗುವ ಆಟವಾಗಿದೆ. ಕಡಿಮೆ ಸಮಯದಲ್ಲೇ ದೇಹಕ್ಕೆ ಉತ್ತಮ ವ್ಯಾಯಾಮವಾಗುತ್ತದೆ. ಇದೀಗ ಜೆಕೆಎಸ್ ಸ್ಪೋರ್ಟ್ಸ್ ಅಡಿಯಲ್ಲಿ ಬ್ಯಾಡ್ಮಿಂಟನ್ ಚಟುವಟಿಕೆಯು ಆರಂಭವಾಗಿದೆ. ಪ್ರವೀಣ್ ಬಿಆರ್ ಅವರ ನೇತೃತ್ವದಲ್ಲಿ ಈ ಉಪಕ್ರಮದ ಮೂಲಕ ನಿಯಮಿತ ಆಟದ ಸೆಷನ್ಗಳು, ಕೋರ್ಟ್ ಬುಕಿಂಗ್ ಸೌಲಭ್ಯ, ಫ್ಲೆಕ್ಸಿಬಲ್ ಟೈಮಿಂಗ್ ಲಭ್ಯವಿದೆ. ಬ್ಯಾಡ್ಮಿಂಟನ್ನ ಲಾಭಗಳು ಚುರುಕುತನ ಮತ್ತು ರಿಫ್ಲೆಕ್ಸ್ ಹೆಚ್ಚುತ್ತದೆ. ಫಿಟ್ನೆಸ್ ಮತ್ತು ಸ್ಟಾಮಿನಾ ಅಭಿವೃದ್ಧಿಯಾಗುತ್ತದೆ. ಆಸಕ್ತರು ವಾಟ್ಸಪ್ ಗ್ರೂಪ್ ಮೂಲಕ ಸೇರಿ ಭಾಗವಹಿಸಬಹುದು. ಕೊನೆಯದಾಗಿ ಜೆಕೆಎಸ್ ಕನ್ನಡ ಶಾಲೆ. ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಕಲಿಸುವ ಮಹತ್ವದ ಪ್ರಯತ್ನ. ಜೆಕೆಎಸ್ ಕನ್ನಡ ಶಾಲೆ ಪ್ರತಿ ಭಾನುವಾರ ಬೆಳಿಗ್ಗೆ 9ರಿಂದ 10ರವರೆಗೆ ಝೂಮ್ ಮೂಲಕ ತರಗತಿಗಳು ನಡೆಯುತ್ತಿವೆ. ಇಲ್ಲಿ ಮಕ್ಕಳು ಕನ್ನಡ ಅಕ್ಷರಗಳು, ಸರಳ ಪದಗಳು, ಹಾಡುಗಳು ಮತ್ತು ಸಂಸ್ಕೃತಿ ಇವೆಲ್ಲವನ್ನು ಕಲಿಯುತ್ತಿದ್ದಾರೆ. ಪೋಷಕರಿಗೆ ವಿನಂತಿ: ನಿಮ್ಮ ಮಕ್ಕಳನ್ನು ಕನ್ನಡ ಶಾಲೆಯಲ್ಲಿ ಸೇರಿಸಿ ನಮ್ಮ ಭಾಷೆಯನ್ನು ಮುಂದಿನ ಪೀಳಿಗೆಗೆ ಸಾಗಿಸೋಣ. ಇವು ಈ ವಾರದ ಪ್ರಮುಖ ಚಟುವಟಿಕೆಗಳು. ಯೋಗ, ಕ್ರೀಡೆ ಮತ್ತು ಶಿಕ್ಷಣ ಎಲ್ಲದರಲ್ಲೂ ಸಕ್ರಿಯವಾಗಿ ಭಾಗವಹಿಸಿ. ನಾವೆಲ್ಲರೂ ಸೇರಿ ಒಂದು ಬಲವಾದ, ಆರೋಗ್ಯಕರ ಮತ್ತು ಸಂಸ್ಕೃತಿಯುತ ಸಮುದಾಯವನ್ನು ನಿರ್ಮಿಸೋಣ. ಧನ್ಯವಾದಗಳು.